ಸಾಧಕನ ಸಾಧನೆಯಲ್ಲಿ ಪರಿಶುದ್ಧ ಪ್ರತ್ಯಕ್ಷೀಕರಣ ಆದರೆ ಆವಾಗ ಈ ದೇವಿಯ ದರ್ಶನ ಸುಲಭವಾಗಿ ಆಗ್ತದೆ. ಈ ದೇವಿಯ ಸಾಧನೆ ಮಾಡಬೇಕು ಅಂದರೆ ಸಾಧನೆಯಲ್ಲಿ ನಮ್ಮ ಎಲ್ಲ ಕ್ರಿಯೆ ಹೇಗಿರಬೇಕು? ಪರಿಶುದ್ಧ ಆಗಿರಬೇಕು. ಶುದ್ಧದ ಅರ್ಥ ನಮಗೆ ಗೊತ್ತಿದೆ. ಪರಿಶುದ್ಧದ ಅರ್ಥ ಪೂರ್ಣ ರೂಪದಲ್ಲಿ ಶುದ್ಧ, ಪರಾರೂಪದಲ್ಲಿ ಶುದ್ಧ. ಪರಾರೂಪದಲ್ಲಿ ಶುದ್ಧ ಆದಾಗ ಪರ ಸಂಸ್ಕಾರ ಸಿಗ್ತದೆ, ಆವಾಗಲೇ ಪ್ರತ್ಯಕ್ಷೀಕರಣ ಆಗ್ತದೆ. ದೇವಿಯನ್ನು ನೋಡಬೇಕು ಅಥವಾ ದೇವಿಯನ್ನು ಅರ್ಥ ಮಾಡ್ಕೊಳ್ಬೇಕು, ದೇವಿಯ ಬಗ್ಗೆ ತಿಳ್ಕೊಳ್ಬೇಕು, ಜ್ಞಾನ ಪಡಿಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದರೆ ಅದಕ್ಕಾಗಿ ತಾನು ಪರಿಶುದ್ಧ ಆಗಿರಬೇಕು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ಲ. ಪರಿಶುದ್ಧದ ಅವಸ್ಥೆಯಲ್ಲಿ ಅವನ ಒಳಗೆ ಪರ ಇಂದ್ರಿಯದ ಜಾಗೃತ ಆಗ್ತದೆ. ಮೂಲ ಇಂದ್ರಿಯ ಶುದ್ಧ ಮಾಡಿದಾಗ ಅದು ಸಾಧಕನಿಗೆ ಪ್ರಾಪ್ತಿ ಆಗ್ತದೆ. ನಾವು ಪರಿಶುದ್ಧ ಆದಾಗಲೇ ಗುರು ನಮಗೆ ಸರಿಯಾದ ದಿಶೆ ತೋರಿಸ್ತಾರೆ. ಸಾಧಕನ ತರ್ಕದ ಜಾಗೃತಿ ಮಾಡ್ತಾರೆ, ಬುದ್ಧಿನ ಆ ಲೆವೆಲ್ಗೆ ಕರೆದೊಯ್ತಾರೆ. ಅಂದರೆ ಇದನ್ನು ನೀನು ಯೋಚನೆ ಮಾಡ್ಬೋದು ಅನ್ನೋದನ್ನು ನಮಗೆ ತಿಳಿಸ್ತಾರೆ. ಅಂದರೆ ನಮ್ಮ ಯೋಚನೆ ಬದಲಿಸ್ತಾರೆ. ಅಲ್ಲಿ ಯಾವ ಯೋಚನೆ ಹಾಕ್ತಾರೆ? ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನ ಬ್ರಹ್ಮ, ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಈ ವಿಚಾರ ಹಾಕ್ತಾರೆ. ಈ ವಿಚಾರ ನಮ್ಮಲ್ಲಿ ಹಾಕಿದಾಗ ನಾವು ಇನ್ನೂ ಜಾಸ್ತಿ ಪರಿಶುದ್ಧ ಆಗ್ತೀವಿ. ಆವಾಗಲೇ ಶಿಷ್ಯನ ಒಳಗೆ ಅತೇಂದ್ರಿಯದ ವಿಕಾಸ ಆಗ್ತದೆ. ಪಂಚೇಂದ್ರಿಯದ ಬಗ್ಗೆ ಹೇಳ್ತಾ ಇಲ್ಲ. ಅತೇಂದ್ರಿಯದ ವಿಕಾಸ ಆದಾಗ ಸಾಧಕ ಆ ಬೆಳಕು, ಪ್ರಕಾಶ, ಸುಗಂಧ, ನಾದ, ಬಿಂದು ಈ ಅವಸ್ಥೆಯ ಅನುಭವ ಆಗ್ತದೆ, ಜಾಗೃತೀಕರಣ ಆಗ್ತದೆ. ಆ ಒಂದು ಅವಸ್ಥೆಗೆ ತಲುಪ್ತಾನೆ, ಪ್ರಾಕಟೀಕರಣ ಆಗ್ತದೆ. ಹಾಗಾಗಿ ಈ ವಿದ್ಯೆಗೆ ಇಳಿಬೇಕು ಅಂದರೆ ಸಾಧಕನ ಶರೀರ ಮೊದಲು ಪರಿಶುದ್ಧ ಆಗಿರಬೇಕು. ಅದಕ್ಕೆ ಗುರು ಯಮ, ನಿಯಮ, ಆಸನ, ಪ್ರಾಣಾಯಾಮ ಎಲ್ಲ ಮಾಡಲಿಕ್ಕೆ ಹೇಳ್ತಾರೆ. ಆಂತರಿಕ ಶುದ್ಧಿ, ನಾಡಿ ಶುದ್ಧಿ, ಪ್ರಾಣ ಶುದ್ಧಿ ಇವೆಲ್ಲ ಮಾಡಿದಾಗಲೇ ಸಾಧಕ ಪರಿಶುದ್ಧ ಆಗ್ತಾನೆ. ಇವೆಲ್ಲ ಪರಿಶುದ್ಧ ಆದಮೇಲೆ ನಂತರ ಬರೋದೇ ಮನಸ್ಸು. ಮನಸ್ಸಿನಲ್ಲಿ ಅಡಗಿರುವಂತಹ ಎಷ್ಟೋ ಜನ್ಮದ ಸಂಸ್ಕಾರಗಳು, ಜಾಗೃತ, ಅಜಾಗೃತ, ಅರ್ಧ ಜಾಗೃತ, ಇದರಲ್ಲಿ ಅಡಗಿರುವಂತಹ ಸಂಸ್ಕಾರಗಳನ್ನು ಸ್ವಚ್ಛ ಮಾಡುವ ಪ್ರೊಸೆಸ್ ಶುರು ಆಗ್ತದೆ. ಇಲ್ಲಿ ಎರಡು ರೀತಿಯಲ್ಲಿ ಸ್ವಚ್ಛ ಮಾಡುವಂತಹ ಪ್ರೊಸೆಸ್ ಆಗ್ತದೆ. ಒಂದು, ಗುರು ಏನೋ ಜ್ಞಾನ ಕೊಡ್ತಾರೆ, ಅದು ನಮ್ಮ ಆತ್ಮ ಗ್ರಹಣ ಮಾಡ್ತಾ ಇರ್ತದೆ. ಅದು ಗ್ರಹಣ ಮಾಡ್ತಾ ಅಂದರೆ ಕೇಳ್ತಾ ತನ್ನೊಳಗೆ ಅದನ್ನು ಅಪ್ಲೈ ಮಾಡಿಕೊಳ್ತದೆ. ತಾನು ಈ ರೀತಿ ಆಗಬೇಕು, ಈ ರೀತಿ ನಾವು ನಮ್ಮ ಸಂಸ್ಕಾರನ ನಾವೇ ಕತ್ತರಿಸ್ಕೊಂಡು ಬರ್ತೀವಿ. ಒಂದು ವೇಳೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಆವಾಗ ಗುರು ತಮ್ಮ ಶಕ್ತಿಯಿಂದ ಅದನ್ನು ಕಲಿಸ್ತಾರೆ. ಇವೆರಡೂ ಕಡೆಯಿಂದ ಆಗತ ಮಾಡಬೇಕಾಗ್ತದೆ. ನಾವು ಪ್ರಯತ್ನ ಮಾಡಬೇಕು, ಗುರುನೂ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಮಧ್ಯದಲ್ಲಿ ಇರೋದೇ ಮನಸ್ಸು. ಮನಸ್ಸಿಗೆ ಜ್ಞಾನದ ಅವಶ್ಯಕತೆ ಇದೆಯೇ ಹೊರತು ಆತ್ಮಕ್ಕಲ್ಲ. ಆತ್ಮ ಏನಾದರೂ ಪ್ರಕಟ ಆಯಿತು ಅಂದರೆ ನಮಗೆ ಯಾವ ಜ್ಞಾನದ ಅವಶ್ಯಕತೆಯೇ ಇಲ್ಲ. ಮನಸ್ಸಿನ ಮೂಲಕನೇ ಆತ್ಮದ ಅವೇಕಿಂಗ್ ಆಗ್ತದೆ. ನಾವು ಕೇಳೋದು ಮನಸ್ಸಿಂದನೇ, ಮನಸ್ಸು ತಾನೇ ಇಂದ್ರಿಯನ ಎಲ್ಲ ನಡೆಸ್ತಾ ಇದೆ. ಗುರು ನಮಗೆ ಇವೆಲ್ಲ ಕಲಿಸಿದಾಗ ಮನಸ್ಸು ಮತ್ತು ಕರ್ಮದ ಮೂಲಕ ಮನಸ್ಸು ಮತ್ತು ಬುದ್ಧಿ ವಿಚಾರ ಮಾಡ್ತದೆ, ವಿಶ್ಲೇಷಣೆ ಮಾಡ್ತದೆ. ವಿಶ್ಲೇಷಣೆ ಮಾಡಿ ಒಂದು ನಿಶ್ಚಿತ ಪ್ರೊಸೆಸ್ನೊಳಗೆ ಸೆಟ್ ಆಗ್ತದೆ. ಯಾಕಂದರೆ ಅರ್ಥ ಮಾಡಿಸ್ಬೇಕಾಗಿರೋದು ಮನಸ್ಸಿಗೆ. ಈ ಕಾಗೆನ ಹಂಸ ಮಾಡಬೇಕು. ಅಜ್ಞಾನ ನಮ್ಮ ಸಂಸ್ಕಾರನೇ, ಪ್ಯಾಟರ್ನ್ ಅಂತಾರೆ. ನಮ್ಮ ಪೂರ್ವ ಧಾರಣೆ, ದೇಹಾಭ್ಯಾಸ ಇವೆಲ್ಲವನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಆವಾಗಲೇ ನಮ್ಮೊಳಗೆ ಅತೇಂದ್ರಿಯದ ವಿಕಾಸ ಆಗ್ತದೆ. ಅತೇಂದ್ರಿಯದ ವಿಕಾಸ ಹೇಗಾಗ್ತದೆ ಅದನ್ನು ಗುರು ಕಲಿಸ್ತಾರೆ. ಆ ಸಾಧನದಿಂದ ಆಗ್ತದೆ. ಹಾಗಾಗಿ ಮೊದಲು ನಾವು ಜ್ಞಾನನ ಪಡಿಬೇಕಾಗ್ತದೆ. ಪಡೆದಂಥ ಜ್ಞಾನನ ಕ್ರಿಯೆಯಲ್ಲಿ ಇಳಿಸ್ಬೇಕಾಗ್ತದೆ. ನಾನೇನಾದರೂ ಕಲಿಬೇಕು ಅನ್ನೋದು ಇಚ್ಛೆ. ಆ ಇಚ್ಛೆನ ಕ್ರಿಯೆಯೊಳಗೆ ಇಳಿಸ್ಬೇಕಾಗ್ತದೆ. ಕ್ರಿಯಾಶಕ್ತಿಯೊಳಗೆ ನಾವು ಗುರುವಿನ ವಚನ ಕೇಳ್ತೀವಿ, ಗುರುವಿನಿಂದ ಜ್ಞಾನ ಪಡಿತೀವಿ. ಈ ಇಚ್ಛೆ ಮತ್ತು ಕ್ರಿಯೆಯ ಸಂಕಲ್ಪದಿಂದ ನಮಗೆ ಜ್ಞಾನದ ಪ್ರಾಪ್ತಿ ಆಗ್ತದೆ. ಅದನ್ನೇ ಬೋಧ ಅಂತೀವಿ. ಆ ಬೋಧ ನಮ್ಮ ಒಳಗಿಂದ ಬರ್ತದೆ. ಈ ರೀತಿ ತ್ರಿಪುರ ಸುಂದರಿಯ ಪ್ರಾಕಟೀಕರಣ ಆಗ್ತದೆ. ಈ ರೀತಿ ತ್ರಿಪುರ ಸುಂದರಿ ಅಸ್ತಿತ್ವಕ್ಕೆ ಬರ್ತದೆ. ದೇವಿಯ ದರ್ಶನ ಪರಿಶುದ್ಧ ಪ್ರತ್ಯಕ್ಷೀಕರಣದಿಂದ ಆಗ್ತದೆ.